ಯಾಕೆಂದ್ರೆ ಇವತ್ತೇನು ಈಶ್ವರಪ್ಪನವರು ಇವತ್ತು ಹೇಳಿದ್ರು, ನಾನೇನೋ ಎಮೋಷ್ನಲ್ ಆಗಿ ಈ ಟೈಮ್ಗೇನೋ ಅನಿಸ್ತಾ ಇದೆ ಅಂಥೇಳಿ ಭಾವನಾತ್ಮಕವಾಗಿ ನಿರ್ಧಾರ ತಗೋತಾ ಇಲ್ಲ. ಯಡಿಯೂರಪ್ಪನವರು ಅವ್ರ ಮಕ್ಕಳು ಅಷ್ಟೇನಾ BJP ಅಂದರೆ? ಇವರು ಮಾತ್ರ ಇರಬೇಕಾ? ನಾವೆಲ್ಲ ಕೆಲಸ ಮಾಡಿಲ್ವ? ಇದು ಈಶ್ವರಪ್ಪನವ್ರ ಮಾತು, ಬಹಿರಂಗವಾಗಿ ಹೇಳಿರುವಂಥ ಮಾತು. ನಾವೇನು ಅಂದ್ಕೊಂಡಿದ್ವಿ ಮೊದಲು ಕಾಂತೇಶನನ್ನು ಶಿವಮೊಗ್ಗದಿಂದ ನಿಲ್ಲಿಸ್ತಾರೆ ಅಂತಿತ್ತು. ಈಶ್ವರಪ್ಪನವ್ರು ನಾನೇ ಅಭ್ಯರ್ಥಿ ಅಂದುಬಿಟ್ರು. ಈಗ ನೆಕ್ಸ್ಟ್ ಬೇಕಾದ್ರೆ ಹಾವೇರಿಗೂ ಕಾಂತೇಶ್ ಅವ್ರನ್ನ ಹಾಕಿದ್ರೆ ನನಗೇನು ಆಶ್ಚರ್ಯ ಇಲ್ಲ. ಆದರೆ ಬೊಮ್ಮಾಯಿ ಅವ್ರ ಮೇಲೆ ಅಂತ ಸಿಟ್ಟಿದ್ದಂಗೆ ಇಲ್ಲ ಈಶ್ವರಪ್ಪನವ್ರಿಗೆ. ಯಡಿಯೂರಪ್ಪ ಅವ್ರ ಮೇಲೆ ಸಿಟ್ಟನ್ನು ಬಹಿರಂಗವಾಗಿ ತೋರಿಸ್ಕೊಳ್ತಾ ಇದ್ದಾರೆ. ಸರ್, ಈಗ ಸನ್ಮಾನ್ಯ ಈಶ್ವರಪ್ಪನವರು ಸತತವಾಗಿ 5 ವರ್ಷಗಳ ಕಾಲ ರಾಜಕಾರಣ ಇತಿಹಾಸ ನೋಡಿರ್ತಕ್ಕಂಥದ್ದು, ಸಾಕಷ್ಟು ಏಳು ಬೀಳುಗಳು ನೋಡ್ಕೊಂಡು ಎಲ್ಲವೂ ಪಕ್ಷ ಅವರಿಗೆ ಮಾಡಿಕೊಟ್ಟಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟಿದ್ದಾವೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಂದ ರಾಜ್ಯಾಧ್ಯಕ್ಷ ಇರ್ಬೋದು, ಅದೇ ರೀತಿ ಮಂತ್ರಿ ಇರ್ಬೋದು, ಅದೇ ರೀತಿ ಉಪಮುಖ್ಯಮಂತ್ರಿ ಅವ್ರಿಗೂ ಎಲ್ಲ ರೀತಿಯ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಯಾಕೆಂದ್ರೆ ಪಕ್ಷದಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅದು ಪ್ರತಿಯೊಂದು ವಿಚಾರನೂ ಸನ್ಮಾನ್ಯ ಈಶ್ವರಪ್ಪನವ್ರಿಗೆ ಪ್ರತಿಯೊಂದು ವಿಚಾರ ಗೊತ್ತಿರುತ್ತೆ. ಆದ್ರೆ ಇಲ್ಲಿ ಮಗಂಗೆಲ್ಲ ಒಂದ್ ಕಡೆ ಟಿಕೆಟ್ ತಪ್ಪಿದೆ ಅನ್ನೋ ವಿಚಾರ ಇಟ್ಕೊಂಡು ಇವತ್ತು ಬೇಸರ ಆಗಿರ್ಬೋದು. ಸಹಜವಾಗಿ ಯಾವುದೇ ಒಬ್ಬ ವ್ಯಕ್ತಿ, ಸಾಮಾನ್ಯ ವ್ಯಕ್ತಿಗೂ ಕೂಡ ಬೇಜಾರು ಆಗೇ ಆಗುತ್ತೆ. ಆದ್ರೆ ಈ ಬೇಜಾರು ನಮ್ಮಲ್ಲಿ ಸಮಾಧಾನ ಪಡಿಸೋದಕ್ಕೆ ನಮ್ಮ ರಾಷ್ಟ್ರೀಯ ನಾಯಕರು ಮತ್ತೆ ರಾಜ್ಯ ನಾಯಕರು ಸನ್ಮಾನ್ಯ ಯಡಿಯೂರಪ್ಪನವರು ಸಹ ಇದನ್ನ ಸಮಾಧಾನಕ್ಕೆ ತಗೊಂಡು ಜೊತೆಲಿ ಕರ್ಕೊಂಡು ಹೋಗುವಂತ ಕೆಲಸ ಆಗೇ ಆಗುತ್ತೆ. ಯಾಕೆ ನಾನು ಉದಾಹರಣೆ ಕೊಟ್ಟಿದ್ದು ಮೈಸೂರಲ್ಲೂ ಅವ್ರು ಹೇಳ್ತಿರೋದೇನು ಗೊತ್ತಾ, ಆ ಮಾತು ನೀವು ಸ್ವಲ್ಪ ಕೇಳಿಸ್ಕೋಬೇಕು. ಆ ವಿಷಯ ಏನಿದೆ ಅಂತ ಹೇಳಿದ್ರೆ, ನೋಡಿ, ಕಡೇ ಕ್ಷಣದವರೆಗೂ ನಿಮಗೆ ಟಿಕೆಟು ರೆಡಿ ಮಾಡಪ್ಪ, ಹಾವೇರಿಗೆ ರೆಡಿ ಆಗ್ಬಿಡಪ್ಪ, ಅಲ್ಲಿಗೆ ರೆಡಿ ಆಗ್ಬಿಡಪ್ಪ ಅಂತ ಹೇಳಿದಾಗ ನನ್ನ ಮಗ ಬಹಳ ಓಡಾಡಿದ್ದಾನೆ, ಕೆಲಸ ಮಾಡಿದ್ದಾನೆ, ವರ್ಕ್ ಮಾಡಿದ್ದಾನೆ, ನಂಬಿಸಿ ಕತ್ಕೊಯ್ದುಬಿಟ್ರು ಅನ್ನೋ ವರ್ಡನ್ನೇ ಬಳಸ್ತಾ ಇದ್ದಾರೆ. ನಂಬಿಸಿ ಕತ್ಕೊಯ್ದರು. ಮೊದಲೇ ಇಲ್ಲ ಅಂದ್ಬಿಟ್ರೆ ಅದು ಬೇರೆ ಕಥೆ. ಕಡೇ ಕ್ಷಣದವರೆಗೂ ಕೇಳಿದ್ರು ನಿಮಗೆ ಟಿಕೆಟ್ ಇನ್ಯಾರಿಗೆ ಕೊಡೋಣ ಅಂತ ಹೇಳಿಬಿಟ್ಟು ಆಮೇಲೆ ಕತ್ಕೊಯ್ದ್ರು. ಇದು ನನಗೆ ಬೇಜಾರಾಗಿರೋದು ಅಂತ ಅವ್ರು ಹೇಳ್ತಾರೆ. ಸರ್, ಈಗ ನಾವೀಗ ಮೊದಲಿನ ನೋಡ್ಕೊಂಡ್ ಬಂದಿರೋದು ನಮ್ಗಿರ್ತಕ್ಕಂಥ ರಾಷ್ಟ್ರೀಯತೆ, ಮೊದಲು ದೇಶ ಅನ್ನೋದು ವಿಚಾರ ಇಟ್ಕೊಂಡು, ಅದೇ ರೀತಿ ನಂತರ ಪಕ್ಷ, ತದನಂತರ ವ್ಯಕ್ತಿ ಅನ್ನೋದು. ಈಗ ಕೆಲವೊಂದು ಆಕಾಂಕ್ಷಿಗಳಾದಾಗ ಭಾವೋದ್ವೇಗ ಮತ್ತೆ ಬೇಜಾರಾಗೋದು, ಮತ್ತೆ ಮನಸ್ಸುಗಳಲ್ಲಿ ಎಲ್ಲ ಒಂದ್ ಕಡೆ ಇನ್ನೊಂದು ಮತ್ತೊಂದು ರೂಪ ತಾಳೋದು ಸಹಜವಾಗಿ ಹಾಗಾಗತ್ತೆ. ಈಗ ನಮ್ಮಲ್ಲಿ ಒಟ್ಟು ಏನು ಆಗಿರ್ತಕ್ಕಂಥದ್ದು ಒಂದು 3-4 ಕ್ಷೇತ್ರ ಅಷ್ಟೇನೆ. ಸೊ ಈಗ ನಮ್ಗೆ ಮೈಸೂರನ್ನ ಅದು ಸಮಾಧಾನ ಆಯ್ತು. ಅದೇ ರೀತಿ ಈಗ ಹಾವೇರಿ ವಿಚಾರನೂ ಸಮಾಧಾನ ಆಗುತ್ತೆ. ಏನ್ ಟಿಕೆಟ್ ಆಗಿಲ್ಲ ಅನ್ನೋದು ಏನಿದೆ, ಇವತ್ತೇನು ಎಕ್ಸ್ಪ್ರೆಸ್ ಮಾಡ್ತಾ ಇದಾರೆ ಸನ್ಮಾನ್ಯ ಈಶ್ವರಪ್ಪನವರು, ಅವರನ್ನು ಕೂಡ ಇನ್ನೊಂದು 2-3 ದಿನದಲ್ಲಿ ಜೊತೆಯಲ್ಲಿ ತಗೊಂಡು ಹೋಗುವಂತ ಕೆಲಸ ಆಗೇ ಆಗುತ್ತೆ. ಯಾರನ್ನು ಬಿಡುವಂತ ಪ್ರಶ್ನೆ ಇಲ್ಲ. ಯಾಕೆಂದ್ರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಆ ಕಾಲಘಟ್ಟಕ್ಕೆ ಯಾರನ್ನು ದೂರ ಕಳಿಸುವಂತ ವಿಚಾರನೇ ಇಲ್ಲ. ಎಲ್ರಿಗೂ ಅವಕಾಶ ಕೊಡುತ್ತೆ. ಇದೆಲ್ಲ ಇನ್ನೊಂದು ಒಂದು ಉನ್ನತ ಹುದ್ದೆನೆ ಸಿಗ್ಬೋದು ಕಾಂತೇಶ್ ಅವ್ರಿಗೆ, ಅದು ಕೂಡ ಅವಕಾಶ ಇದೆ. ಇವನ್ ಪ್ರತಾಪ್ ಸಿಂಹ ಅವ್ರಿಗೂ ಮುಂದೆ ಬರ್ತಕ್ಕಂಥ ಇದರಲ್ಲಿ ಸಾಕಷ್ಟು ದೊಡ್ಡ ಜವಾಬ್ದಾರಿಯನ್ನ ನಿಮಗೆ ಸಿಗುತ್ತೆ. ವೆಯ್ಟ್ ಮಾಡಿ. ಎಲ್ಲದಕ್ಕೂ ಒಂದೇ ನಿಮಿಷದಲ್ಲಿ ಎಲ್ಲಾದ್ರೂ ತೀರ್ಮಾನಗಳು ಮಾಡಕ್ಕಾಗಲ್ಲ ಅನ್ನೋ ವಿಚಾರನ ಸನ್ಮಾನ್ಯ ಪ್ರತಾಪ್ ಸಿಂಹ ಅವ್ರಿಗೂ ದೊಡ್ಡ ಒಂದು ಅವಕಾಶ ಕೊಡುವಂಥದ್ದು ಸಾಧ್ಯತೆ ಇದೆ. ಅದೇ ರೀತಿ ಕಾಂತೇಶ್ ಅವರಿಗಿರ್ಬೋದು, ಅದನ್ನು ಮಾಡ್ಕೊಡೋಂತ ಮುಂದಿನ ದಿನಗಳ ಅವಕಾಶ ಇದ್ದೇ ಇರುತ್ತೆ. ರಾಜಕೀಯ ಅನ್ನೋದು ಇವತ್ತೇ ನಾಳಿಕ ಮುಗಿದೋಗಲ್ಲ. ಯಾಕೆಂದ್ರೆ ಬೇಜಾರಾದಾಗ ಅವರ ಎಕ್ಸ್ಪ್ರೆಷನ್ ವರ್ಡ್ಗಳು ಕೆಲವೊಂದು ಇದರಲ್ಲಿ ಬರುತ್ತೆ. ಇದನ್ನೆಲ್ಲ ಸರಿ ಮಾಡ್ಕೊಳ್ಳುವಂತ ಶಕ್ತಿ ಭಾರತೀಯ ಜನತಾ ಪಾರ್ಟಿಗೆ ಇದೆ ಅಂತ ಹೇಳಕ್ಕೆ. ಈಗ ನಿಮ್ಮ ಪಾರ್ಟಿಗೆ ಕ್ಯಾಂಡಿಡೇಟ್ಗಳಿಲ್ಲದೆ ಕೆಲವು ಕಡೆ ವೆಯ್ಟ್ ಮಾಡ್ತಾ ಇದ್ದೀರಿ. ಅಸಮಾಧಾನವನ್ನು, ಬಂಡಾಯವನ್ನು, ಯಾರಾದರೂ ಅಭ್ಯರ್ಥಿಗಳು ಸಿಗಬಹುದೇನೋ ಅಂತ ಇದೆ. ಕಾದ್ ನೋಡಿ. ಕೆಲವು ಜನ ಸಂಪರ್ಕದಲ್ಲಿದ್ದಾರೆ ಅಂತ ನಿಮ್ಮ ನಾಯಕರು ಕೂಡ ಮಾತಾಡ್ತಾರೆ. ಸಂಪರ್ಕದಲ್ಲಿದ್ದಾರೆ, ನಮಗೆ ಕಾದ್ ನೋಡಿ ಅಂತ ಹೇಳ್ಬೇಕಂದ್ರೆ. ಅಲ್ಲ, ಈಗ BJPಯಿಂದ ಯಾರೋ ಬಂಡಾಯ ಇದೆ, ಯಾರೋ ಅಸಮಾಧಾನ ಇದೆ ಅಂತ ನೀವು ಹೇಳಿ ವೆಯ್ಟ್ ಮಾಡೋದಾದರೆ, ನಿಮ್ಮ ಪಾರ್ಟಿಲಿ ಯಾರೋ ಬಾಸೆ ಇಟ್ಕೊಂಡು ಕೆಲಸ ಮಾಡಿರ್ತಾನಲ್ಲ ಒಂದು 5 ವರ್ಷ, ಅವ್ನಿಗೇನು ಮೆಸೇಜ್ ಕೊಡ್ತೀರಿ ನೀವು? ಮುಖ್ಯವಾಗಿ ಹೇಳ್ಬೇಕಂದ್ರೆ, ನಮಗೆ ಎಲ್ಲ ಕಡೆ ಕ್ಯಾಂಡಿಡೇಟ್ಗಳು 3-4 ಜನ ಕ್ಯಾಂಡಿಡೇಟ್ಗಳಿದ್ದಾರೆ. ಎಲ್ಲ ಕಡೆ ಆಸ್ಪಿರೆಂಟ್ಸ್ ಇದ್ದಾರೆ. ನಾವು ಯಾರು BJPಯಿಂದ ಬರ್ತಾರೆ ಅಂತ ನಾವು ಯಾರಿಗೂ ಕಾಯ್ತಾ ಇಲ್ಲ. ನಾವು ನಮ್ಮಲ್ಲಿರುವಂಥ 3-4 ಜನ ಆಸ್ಪಿರೆಂಟ್ಸ್ ಅಲ್ಲಿ ಯಾರನ್ನ ನಾವು ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದೊಂದು ಇತ್ಯರ್ಥ ಆಗಬೇಕು, ಅನ್ನೋದೊಂದು ತೀರ್ಮಾನ ಆಗಬೇಕು ಅಷ್ಟೇ ಹೊರತು ಅದನ್ನು ಬರೀ ಇನ್ನೊಂದು 2-3 ದಿವಸದಲ್ಲಿ ಅದು ಇತ್ಯರ್ಥ ಆಗುತ್ತೆ. ಅದು ಒಂದು ವಿಷಯ. ಅದು ಇನ್ನೊಂದು ವಿಷಯ, ಆಗಲೇ ನಮ್ಮ ಸ್ನೇಹಿತರು BJPಯಿಂದ ಗೋವಿಂದರಾಜ್ ಅವರು ಹೇಳ್ತಾ ಇದ್ರು, ಅಭಿವೃದ್ಧಿ ಮೇಲೆ ನಾವು ಚುನಾವಣೆಗೆ ಹೋಗ್ತೀವಿ ಅನ್ನೋ ಮಾತು ಹೇಳ್ತಾ ಇದ್ರು. ಅಭಿವೃದ್ಧಿ ಮೇಲೆ ಚುನಾವಣೆಗೆ ಹೋಗ್ಬೇಕು ಅಂದ್ರೆ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಬೇಕು. ಇವಾಗ ನಮ್ಮ ರಾಜ್ಯದಿಂದ 25 ಜನ ಸಂಸದರು ಏನು BJPಯಿಂದ ಆಯ್ಕೆ ಆಗಿದ್ರು, 25 ಜನ ಸಂಸದರು ಏನ್ ಕೆಲಸ ಮಾಡಿದ್ದಾರೆ, ಏನ್ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ, ಮತ್ತೆ ಈ BJPಯಿಂದ ಇದ್ದಂತ ಕೇಂದ್ರ ಮಂತ್ರಿಗಳು ಅವ್ರೇನ್ ಕೆಲಸ ಮಾಡಿದ್ದಾರೆ, ಇದುವರೆಗೂ ನರೇಂದ್ರ ಮೋದಿ ಅವರು 9.5 ವರ್ಷ 10 ವರ್ಷದಿಂದ ಯಾವುದೇ ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಜನರ ಬಗ್ಗೆ ಏನು ಇಲ್ಲಿ ಯಾರು ಮಾಧ್ಯಮದವ್ರು ಏನು ಕೇಳಬೇಕು ಅಂದ್ಕೊಂಡಿದ್ದಾರೆ ಅದೆಲ್ಲ ಜನರು ಕೇಳಬೇಕಾಗಿರೋಂಥ ಪ್ರಶ್ನೆಗಳು, ಅದನ್ನು ಕೇಳೋದಕ್ಕೆ ಬಂದಿಲ್ಲ. ಅದೇ ರೀತಿ ಇಲ್ಲಿದ್ದಂಥ ಕೇಂದ್ರ ಮಂತ್ರಿಗಳನ್ನು ಯಾರು ಜನಪರವಾದ ಕೆಲಸ ಮಾಡೇ ಇಲ್ಲ. ಹೇಳ್ಬೇಕಂತಂದ್ರೆ ರಾಜ್ಯದ ವಿಷಯವಾಗಿ ಬರ್ಬೇಕಂದ್ರೆ ನಮ್ಮ ರಾಜ್ಯದ ಪರವಾಗಿ ಇವತ್ತಿನ ದಿನ ತೊಂದರೆಯಲ್ಲಿದ್ದೀವಿ ನಾವು. ಇವತ್ತಿನ ದಿನ ಬರದ ವಿಚಾರವಾಗಿ ಯಾವೊಬ್ಬ
ಒಬ್ಬ ಸಂಸದ ಯಾರಾದರೂ ಕೇಂದ್ರದಲ್ಲಿ ಹೋಗಿ ಮಾತಾಡಿದ ಯಾರನ್ನ ಬಂದಿದಾರ? ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸರ್ವಪಕ್ಷ ನಿಯೋಗ ಹೋಗಿ ಮಾತಾಡಬೇಕು ಅಂತ ಹೇಳಿದಾಗ್ಲೂ ಒಬ್ರು ಸಂಸದರು ಬರೋದಕ್ಕೆ ತಯಾರಿಲ್ಲ. ರಾಜ್ಯದ ಜನರ ಪರವಾಗೇ ನೀವಿಲ್ಲ, ಜನರ ಪರವಾಗಿ ನೀವೇನು ಇಲ್ಲ, ಅಭಿವೃದ್ಧಿವಾಗಿ ನೀವು ಯಾರಾದ್ರೂ ಒಬ್ರು ಸಂಸದರು ಏನ್ ಕೆಲಸ ಮಾಡಿದ್ದಾರೆ ಅಂತ ಅವ್ರು ತೋರಿಸ್ಬೇಕು. ಅವರು ತೋರಿಸಿಲ್ಲ. ಅವರು ಸಂಸದರು ಅವ್ರು ಮಾಡ್ಬೇಕಾಗಿರೋ ಕೆಲಸ ಅವ್ರು ಏನ್ ಹೇಳಿ ನಾವು ಚುನಾವಣೆಗೆ ಹೋಗ್ತಾರೆ. ಇವತ್ತಿನ ದಿನ ದೇಶದಲ್ಲಿ ಎಂತೆಂತ ಹಗರಣಗಳಾಗಿದೆ ಇವತ್ತು ನಾವು ನೋಡಿದ್ವಿ. ಭಾರತದಲ್ಲಿ ಪ್ರತಿಯೊಬ್ಬರು 15 ಲಕ್ಷ ಹಾಕಿದಾರ. ನಿರುದ್ಯೋಗ ಸಮಸ್ಯೆ ಇನ್ನೂ ಏನಿಲ್ಲ. ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂದ್ರೆ 10 ವರ್ಷಕ್ಕೆ 20 ಲಕ್ಷ ಉದ್ಯೋಗ ಕೊಡ್ಬೇಕಾಗಿತ್ತು. ಎಲ್ಲಿ ಕೊಟ್ಟಿದ್ದಾರೆ ಉದ್ಯೋಗ? ಅವರು ಉದ್ಯೋಗದ ಬಗ್ಗೆ ಇಲ್ಲ. ಬೆಲೆ ಏರಿಕೆ ತಗೊಳ್ಳಿ, ಬೆಲೆ ಏರಿಕೆಯಿಂದ ತೊಂದರೆ ಏನಾಗ್ತಾ ಇದೆ? ನೀವು ಆಗ್ಲಿಂದ ಆಗ್ಲೇ ಒಂದು ಹೇಳಿದ್ರಿ ದೇಶ ಮಾತು ಹೇಳಿದ್ರಿ ದೇಶ ಮುಖ್ಯ ಅಂತ. ದೇಶ ಅಂದ್ರೆ ಏನು? ದೇಶದಲ್ಲಿರುವಂತ ಜನ, ದೇಶದಲ್ಲಿರುವಂತ ಜನಪರವಾದ ಬಡವರಿಗೆ ಜನಪರವಾದ ಕೆಲಸ ನೀವೇನ್ ಮಾಡಿದೀರಾ? ಬೆಲೆ ಏರಿಕೆಯಿಂದ ಇವತ್ತಿನ ದಿನ ಜನ ಎಷ್ಟು ಕಷ್ಟದಲ್ಲಿ ಸಿಲುಕಿದ್ದಾರೆ. ಇವತ್ತಿನ ಬೆಲೆ ಏರಿಕೆಯಲ್ಲಿ ಸಿಲುಕಿರುವಂತ ಕಷ್ಟದಲ್ಲಿರುವಂತ ಬಡವರಿಗೆ ರಕ್ಷಣೆ ಆಗ್ಲಿ ಅಂತಾನೆ ನಾವು 5 ಗ್ಯಾರಂಟಿ ಯೋಜನೆಗಳು ಕೊಟ್ಟಿರೋದು. ಇವತ್ತಿನ ದಿನ ಬಡವರ ಪರವಾಗಿರುವಂತ ಕಾಂಗ್ರೆಸ್ ಸರ್ಕಾರ, ನೀವು ಜನರು ವಿರೋಧ ಇದ್ದೀರಾ, ಬಡವರು ವಿರೋಧ ಇದ್ದೀರಾ. ನೀವು ಬೆಲೆ ಏರಿಕೆ, ಪೆಟ್ರೋಲ್ ಡೀಸೆಲ್ ಆಗಿರ್ಬೋದು, ಗ್ಯಾಸ್ ಬೆಲೆ ಆಗಿರ್ಬೋದು, ಪ್ರತಿಯೊಂದು ದಿನಸಿ ಸಾಮಗ್ರಿಗಳಾಗಿರ್ಬೋದು, ಪ್ರತಿಯೊಂದು ಬೆಲೆ ಏರಿಕೆ ಆಗಿ ಇವತ್ತಿನ ಜನ ನಿರುದ್ಯೋಗ ಸಮಸ್ಯೆ ಬೇರೆ ಎದುರಿಸ್ತಾ ಇದ್ದಾರೆ. ಇಂಥ ಒಂದು ವಿಚಾರದಲ್ಲಿ ಇದನ್ನ ನೀವು ವಿಚಾರವಾಗಿ ಇವಾಗ ಬನ್ನಿ ನೀವು ಮಾತಾಡಿದ್ರ ಬಗ್ಗೆ ಚರ್ಚೆ ಮಾಡಿ. ಮುಂದುವರಿಸ್ತೀನಿ. ನಾನೀಗ ನಾನು ಬಸವರಾಜ್ ಅವ್ರು ಕೇಳಬೇಕು. ಬಸವರಾಜ್ ಅವರೇ, ಸ್ವಲ್ಪ ಇದೊಂಥರ ಆಫ್ ಬೀಟ್ ಕ್ವಶನ್ ಅಂತ ಅಂದ್ಕೊಳ್ಬೇಕಿದ್ರೆ, ಯಾಕೆಂದರೆ ಒಂದೇ ಪ್ಯಾಟ್ರನಲ್ಲಿ ಬಂದ್ಬಿಟ್ಟಿರುತ್ತೆ. ಈಗ ಯಾರು ರಾಜ್ಯಾಧ್ಯಕ್ಷರಿದ್ದರು, ಯಾರು ಪವರ್ಫುಲ್ ಇದ್ದರು, ಟಿಕೆಟ್ಗೋಸ್ಕರ ಯಾರು ಲಾಬಿ ಮಾಡಿದ್ರು, ಯಾರಿಗೆ ಟಿಕೆಟ್ ಸಿಕ್ತು, ಯಾರಿಗೆ ಟಿಕೆಟ್ ಸಿಕ್ಕಲಿಲ್ಲ, ಇದು ಯಡಿಯೂರಪ್ಪನವರು ಗ್ರೇಟಾ, ಈಶ್ವರಪ್ಪನವರು ಗ್ರೇಟಾ, ಯಾರು ಬಂಡಾಯ ದೊಡ್ಡದು, ಪ್ರತಾಪ್ ಸಿಂಹ ಏನು ಮಾತಾಡಿದ್ರು, ಅಥವಾ ಕಾಂಗ್ರೆಸ್ಸಿಂದ ಯಾರನ್ನ ಆಯ್ಕೆ ಮಾಡ್ತಾರೆ, ಯಾರ ವಿರುದ್ಧ ಯಾರು, ಇದೊಂದು ಭಾಗ. ಏಕೆಂದರೆ ಅಫ್ಕೋರ್ಸ್ ಸ್ವಲ್ಪ ಐಬಾಲ್ ಅಟ್ರ್ಯಾಕ್ಟ್ ಮಾಡುತ್ತೆ ಇಂಥ ಚರ್ಚೆಗಳು. ನಾನು ಅದನ್ನು ಅಲ್ಲಗಳಿಯಲ್ಲ. ಇದ್ರ ಆಚೆಗೆ ಏನಿದೆ ಅಂತ ಹೇಳಿದ್ರೆ, ನಾವು ಯಾವತ್ತಾದರೂ ಒಂದು ಪಕ್ಷವನ್ನು, ಒಂದು ನಾಯಕತ್ವವನ್ನು, MP ಗಳನ್ನು, ಅವರು ಮಾಡಿರೋ ಕೆಲಸವನ್ನು, ರಾಜ್ಯ ಸಮಸ್ಯೆಯಲ್ಲಿದ್ದಾಗ ಅವರ ಒಂದು ಗ್ರಾಫನ್ನು, ಯಾವ ಥರ ಅವ್ರು ಕೆಲಸ ಮಾಡಿದ್ದಾರೆ ಮಾಡಿಲ್ಲ, ಇದನ್ನು ಮೆಷರ್ ಮಾಡಿದ್ದೀವ? ಒಂದು ವೋಟ್ ಹಾಕಬೇಕಾದ್ರೆ ಪ್ರಜಾಪ್ರಭುತ್ವದ ಹಬ್ಬ ಅಂತ ಬಂದಾಗ ನಾನು ನನ್ನ ಕ್ಷೇತ್ರದ ಪ್ರತಿನಿಧಿಯನ್ನು ನಾನು ಆಯ್ಕೆ ಮಾಡ್ತಿರೋದು ಅಲ್ವೇ? ಅನೇಕ ಕ್ಷೇತ್ರಗಳಲ್ಲಿ ಅಂಥದ್ದೇ ಅಭಿಪ್ರಾಯ ಬಂದಾಗ, ಅಂಥದ್ದೇ ಪ್ರತಿನಿಧಿಗಳು ಒಂದೇ ಚಿಹ್ನೆ ಅಡಿಯಲ್ಲಿ ಬಂದಾಗ, ಅಥವಾ ಒಂದಷ್ಟು ಅಲಯನ್ಸ್ಗಳು ಮಾಡ್ಕೊಂಡಾಗ ಅವ್ರು ಗೆದ್ದು ಅಲ್ಲಿ ಸರ್ಕಾರವನ್ನು ಸ್ಥಾಪಿಸ್ತಾರೆ, ಬೇರೆ ವಿಚಾರ. ಇಲ್ಲಿ ಕೆಲಸಗಳು ಅಂತ ಬಂದಾಗ ಈ ಕೆಲಸಗಳನ್ನ ಮಾನದಂಡ ಇಟ್ಕೊಂಡು ಆಯ್ಕೆ ನಡೀತಾ ಇದೆಯಾ? ಯಡಿಯೂರಪ್ಪನವ್ರ ಕಡೆಯವರ, ಈಶ್ವರಪ್ಪನವ್ರ ಕಡೆಯವರ, ಸಂತೋಷ್ ಕಡೆಯವರ, DK ಶಿ ಕಡೆಯವರ, ಸಿದ್ದರಾಮಯ್ಯ ಕಡೆಯವರ, ಈ ಚರ್ಚೆಗಳ ಮೇಲಾಟದಲ್ಲಿ ಜೆನ್ಯೂನ್ ಆಗಿ ನಾವು ಕೇಳಬೇಕಾಗಿದೆಯಲ್ಲ, ಈ ಪ್ರಶ್ನೆಗಳು ಮುಳುಗಿ ಹೋಗ್ತಾ ಇದೆಯಾ ಅಂತ? ಡೆಫಿನೆಟ್ಲಿ ಮುಳುಗೋಗ್ತಾ ಇದೆ. ಈಗ BJPಯಲ್ಲಿ ನಡೀತಾ ಇರೋದು ಇವತ್ತು ನಾಳೆ ಒಂದು 2-3 ದಿವಸ ಒಂದು ಸ್ವಲ್ಪ ಅದು ಶೋ ಇರುತ್ತೆ, ರೈಟ್? ಅದು ಅವರ ಆಂತರಿಕ ವಿಚಾರ. ನಾನು ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ಅಂದರೆ ಅವರ ಪಾರ್ಟಿ ವಾಲಂಟಿಯರ್ಸ್ ಆಗಲಿ ಅಥವಾ ಪದಾಧಿಕಾರಿಗಳಾಗಲಿ ಯಾವ ರೀತಿಯಾಗಿ ಬಿಹೇವ್ ಮಾಡ್ತಾ ಇದ್ದಾರೆ ಪಬ್ಲಿಕಲ್ಲಿ ಅಂತ ಕೂಡ ಅದು ಅವರ ಆಂತರಿಕ ವಿಚಾರ. ಅದು ಇರುತ್ತೆ, ಅಸಮಾಧಾನಗಳು ಯಾವುದೇ ಪಾರ್ಟಿಯಲ್ಲಿ ಇರುತ್ತೆ, ನಮ್ಮ ಪಾರ್ಟಿಯಲ್ಲೂ ಇರ್ಬೋದು ಒಂದು ದಿವಸ. ಪ್ರಶ್ನೆ ಅದಲ್ಲ. ಪ್ರಶ್ನೆ ನೀವು ಹೇಳ್ದಂಗೆ ಯಾವ ಬೇಸಿಸ್ ಮೇಲೆ, ಯಾಕಂದರೆ ನ್ಯಾಷನಲ್ ಪಾರ್ಟಿಗಳು ನಾವೇನು ಕ್ಯಾಂಡಿಡೇಟ್ಸ್ ಫೀಲ್ಡ್ ಮಾಡ್ತೀವಿ, ಜನರ ಹತ್ರ ನಾವು ಅದು ಬಿಟ್ಟು ಇನ್ನೇನು ಜಾಸ್ತಿ ಆಪ್ಷನ್ ಇರಲ್ಲ. ದೇ ಹ್ಯಾವ್ ಟು ಗೋ ಫಾರ್ ಒನ್ ಆಫ್ ದೆಮ್. ಸೊ ಸರ್ಟನ್ ಸೆಲೆಕ್ಷನ್ ಪ್ರೊಸೆಸ್ಸು ಪಾರ್ಟಿ ಅವರೇ ಮಾಡಿಬಿಡ್ತಾರೆ, ಜನರಿಗೆ ಕೊಡೋದೇ ಆಪ್ಷನ್ ಇದು. ಆದರೆ ಅದರಲ್ಲೇ ನೀವು BJP ಸೆಲೆಕ್ಟ್ ಮಾಡಬೇಕಿಲ್ಲ, ಕಾಂಗ್ರೆಸ್ನವ್ರನ್ನ ಸೆಲೆಕ್ಟ್ ಮಾಡಬೇಕು. ಈಗ ಅದು ಪಾಲಿಟಿಕ್ಸಿಗೆ ಬಂದಿದೆ. ಈಗ BJPಯಲ್ಲಿ ಏನಾಗ್ತಾ ಇದೆ ಅಂದರೆ ಇಂಟರ್ನಲ್ ಲಾಬಿಯಿಂಗು ಮತ್ತು ಆ ಕಂಟ್ರೋಲ್ ಆಫ್ ದ ಸಿಸ್ಟಮ್ ಯಾವ ಥರ ಆಗ್ತಾ ಇದೆ ಅಂದರೆ, ಹೋದ ಚುನಾವಣೆಯಿಂದನೇ ಇದು ಬರ್ತಾ ಇದೆ. ಅದು ಅವರು ಪಾಪ ಹೇಳಲಿಕ್ಕಿಲ್ಲ, ಬಟ್ ಜನರಿಗೆ ಇದು ಗೊತ್ತಿರೋ ವಿಚಾರ. ದಟ್ ಮೋದಿ ಮತ್ತು ಶಾ ಇವತ್ತು ಏನು ಅವರ ಡಾಮಿನೆನ್ಸ್ ಇದೆ ಅದನ್ನು ಎಲ್ಲ ಕಡೆ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಹೊರಟಿದ್ದಾರೆ. ಅದರಲ್ಲಿ ಮೊದಲನೆಯ ಬಲಿಗಳು ಅಂದರೆ ಯಡಿಯೂರಪ್ಪನವರು, ಜಗದೀಶ್ ಶೆಟ್ಟರು, ಈಶ್ವರಪ್ಪನವರು. ಬಿಕಾಸ್ ಅವ್ರಿಗೆ ಒಂದು ಹಿಡಿತಾ ಇದೆ ಕರ್ನಾಟಕದ ಪಾಲಿಟಿಕ್ಸ್ ಮೇಲೆ, ಅವ್ರಿಗೊಂದು ಹಿಡಿತಾ ಇದೆ, BJPಯಲ್ಲಿ ಒಂದು ಹಿಡಿತಾ ಇದೆ. ಅದನ್ನ ತಪ್ಪಿಸ್ಲಿಲ್ಲ ಅಂದ್ರೆ ಮೋದಿ ಶಾಗೆ ಇದು ಕರ್ನಾಟಕದ ಮೇಲೆ ಹಿಡಿತ ಸಿಗಲ್ಲ. ಅದು ಅವ್ರಿಗೆ ಗೊತ್ತಿದೆ. ಇವತ್ತು ಆ ಆಟ ಅವ್ರು ಆಡ್ತಾ ಇದ್ದಾರೆ. ಫಾರ್ಚುನೇಟ್ಲಿ ಅವರು ಆ ಕಂಟ್ರೋಲ್ ಅಲ್ಲಿ ಇದ್ದಾರೆ. ಏನಾದ್ರೆ, ಈಗ ವಿಜೇಂದ್ರ ಇಲ್ಲಿ ಅಧ್ಯಕ್ಷರಾಗಿದ್ದಾರೆ,
ಯಡಿಯೂರಪ್ಪನವರು ಕೂಡ ಹೋಗಿದ್ರು ಆ ಕಮಿಟಿಲಿ ಮಾತುಕತೆ ನಡೆಸ್ಕೊಂಡು ಬರೋಕ್ಕೆ. ಅವರು ಕೂಡ ಟಿಕೆಟ್ ವಿಚಾರದಲ್ಲಿ ಅವರ ಒಂದು ಹುಕುಂ ಹೇಳಿರ್ತಾರೆ, ನನಗೆ ಇಂಥವ್ರು ಕೊಡಬೇಕಪ್ಪ, ಯಾಕೆಂದರೆ ರಿಕ್ವೆಸ್ಟ್ ಯಾಕೆ ವಾಟ್ ಎವರ್ ಹುಕುಮತ್ ಕಾಲ ಮುಗ್ದಿದೆ ಯಡಿಯೂರಪ್ಪನವರು. ಅದು ಇರ್ಬೋದು, ನಾನು ಅದನ್ನು ಡಿನೇ ಮಾಡಲ್ಲ. ನನ್ನ ಪ್ರಶ್ನೆ ಏನಿದೆ ಅಂತ ಹೇಳಿದ್ರೆ, ಹಾಗಿದ್ದಾಗ ನೋಡಿ, ನನ್ನ ಮಗನನ್ನು ರಾಜ್ಯಾಧ್ಯಕ್ಷರನ್ನಾಗಿ ನೀವು ಮಾಡಿ, ನೀವು ಯಾವುದೋ ಕ್ಯಾಂಡಿಡೇಟ್ ಟಿಕೆಟ್ ಕೊಡಿ ಅಂತ ಹೇಳಿದ್ರೆ ಅಕಸ್ಮಾತ್ ಅವ್ರು ಸೋತ್ರೆ ಆ ಹೊಣೆ ನಾನು ಹೊತ್ಕೊಳ್ಳೋಕ್ಕಾಗಲ್ಲ. ಅಲ್ಲ, ಅವ್ರ ಮಗನ್ನ ರಾಜ್ಯಾಧ್ಯಕ್ಷರನ್ನ ಮಾಡಕ್ಕೆ ಇನ್ ಎಷ್ಟು ಜನರ ಫ್ಯೂಚರ್ ನ ಅವ್ರು ಕಾಂಪ್ರಮೈಸ್ ಮಾಡಿದ್ದಾರೆ ಅನ್ನೋದು ಇವತ್ತು ಆ ಲಿಸ್ಟ್ ಇಂದ ಗೊತ್ತಾಗಿದೆ. ಓಕೆ, ರೈಟ್. ಯಾಕಂದ್ರೆ ಇದನ್ನ ನಾನು ತಗೊಳಕ್ಕೆ ಅವ್ರು ಸರ್ಟನ್ ಕಂಟ್ರೋಲ್ ಬಿಟ್ಕೊಟ್ಟಿದ್ದಾರೆ. ಓಕೆ, ಅವ್ರ ಮನ್ಸು ಇರ್ಬೋದು, ಇರ್ಲಿಕ್ಕಿಲ್ಲ, ಬಟ್ ನನ್ನ ಮಗನಿಗೆ ಒಂದು ಪಡಿಬೇಕು ಅನ್ನೋದಕ್ಕೆ. ಹಂಗಂದ್ರೆ ನೀವು ಇನ್ನೇನು ಕೇಳಲ್ಲ ಅಂತ ಅವ್ರು ಹೇಳಿರ್ಬೋದಲ್ಲ, ಓಕೆ, ಗೊತ್ತಿಲ್ಲ. ಕ್ಲೋಸ್ ಡೋರ್ ಡಿಸ್ಕಷನ್, ಓಕೆ, ಇದು ಒಂದು ಊಹಾಪೋಹ. ಸೊ ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ದಟ್, ಏನಾಗಿರ್ಬೋದು ಏನಾಗಿರ್ಲಿಕ್ಕಿಲ್ಲ, ಬಟ್ ಅದ್ರ ಔಟ್ಕಮ್ ಏನಾಗಿದೆ ಅನ್ನೋದು ಇಂಪಾರ್ಟೆಂಟ್. ಯಾಕಂದ್ರೆ ಆಯ್ತು, ವಿಜೇಂದ್ರ ಅವ್ರನ್ನ ನೀವು ಅಧ್ಯಕ್ಷರು ಮಾಡಿದ್ರಿ, ಈ ಲಿಸ್ಟ್ ವಿಜೇಂದ್ರ ಅವ್ರದ. ಓಕೆ, ಇವತ್ತೇನು 20 ಜನರು ಅನೌನ್ಸ್ ಆಗಿದ್ದಾರೆ, ಆ ಲಿಸ್ಟ್ ವಿಜೇಂದ್ರ ಅವ್ರ ಕಡೆಯಿಂದ ಬಂದಿರೋದಾ, ಯಡಿಯೂರಪ್ಪನವ್ರ ಕಡೆಯಿಂದ ಬಂದಿರೋದಾ, ಅಥವಾ ಈಗ ಪಕ್ಷ ಬಿಟ್ಟು ವಾಪಸ್ ಪಕ್ಷ ಸೇರ್ಕೊಂಡಿರೋ ಹಿರಿಯ ಮುಖಂಡರಾದಂಥ ಇವರೆಲ್ಲ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಕೇಂದ್ರ ಮಂತ್ರಿಗಳು ಆದಂಥವ್ರು. ಅವರು ಗೌಡ್ರು ಇರಲಿ, ಯಡಿಯೂರಪ್ಪನವ್ರು ಇರಲಿ, ಈಶ್ವರಪ್ಪನವ್ರು ಇರಲಿ, ಜಗದೀಶ್ ಶೆಟ್ಟರ್ ಅವ್ರು ಇರಲಿ, ಅವ್ರದ್ದೆಲ್ಲ ಇದರಲ್ಲಿ ಏನು ಸೇ ಇದೆ? ಓಕೆ, ದೇ ಹ್ಯಾವ್ ಬಿನ್ ಕಂಪ್ಲೀಟ್ಲಿ ಸೈಡ್ ಲೈನ್. ಫೈನ್. ನಾನು ಗೋವಿಂದರಾಜ್ ಅವ್ರಿಗೊಂದು ಕೇಳ್ಬಿಡ್ತೀನಿ. ಗೋವಿಂದರಾಜ್ ಅವರೇ, ಈಗ ನಾನು ಅದನ್ನೇ ಕೇಳ್ತಾ ಇದ್ದೆ. ನಾನು ಈಗ ಯಾರೇ ಕ್ಯಾಂಡಿಡೇಟ್ ಆಗಿರಲಿ ಗೋವಿಂದರಾಜ್ ಅವರೇ, ನಾನು ಕಾಂಗ್ರೆಸ್ಗೂ MP ಗಳಿದ್ರು, ನಾನು ಇದನ್ನೇ ಕೇಳ್ತೀನಿ ಅವ್ರಿಗೆ, ನಿಮಗೂ ಅದನ್ನೇ ಕೇಳ್ತಾ ಇದ್ದೀನಿ. ಇಲ್ಲಿ ಚರ್ಚೆ ಆಗಬೇಕಾಗಿದ್ದದ್ದು, ನಾನು ಈ 5 ವರ್ಷಗಳ ಕಾಲದಲ್ಲಿ ನನ್ನ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ನನಗೊಂದು ಬೆಲೆ ಏರಿಕೆ ಆದಾಗ, ನನ್ನ ನೆಲ ಪ್ರವಾಹದಲ್ಲಿ ಮುಳುಗಿದಾಗ, ನನ್ನ ನೆಲಕ್ಕೆ ಬರ ಬಡಿದಾಗ, ಒಂದು ರೀತಿ ವಿಪರೀತ ಕಷ್ಟಗಳನ್ನು ನಾನು ಅನುಭವಿಸಿದಾಗ, ನನಗೆ ಕೋವಿಡ್ ಬಂದಿದ್ದಾಗ, ಹೆಣಗಳನ್ನು ಎತ್ತಾಕಕ್ಕೂ ಜನ ಇಲ್ಲದೆ ಇದ್ದಾಗ, ನಾನು ನನ್ನ ಪ್ರತಿನಿಧಿ ಅಂತ ಯಾರನ್ನು ಆಯ್ಕೆ ಮಾಡಿದ್ನೋ, ಇವ್ರು ನನಗೆ ಆದರ ಆಗಲಿಲ್ವಾ, ಇದರ ಆಧಾರದ ಮೇಲೆ ಈ ಬಾರಿಯ ಚುನಾವಣೆ ಹೋಗಬೇಕಾ, ಅಥವಾ ಇವರು ಯಡಿಯೂರಪ್ಪನವ್ರ ಕಡೆಯವರು, ಅವ್ರು ಈಶ್ವರಪ್ಪನವ್ರ ಕಡೆಯವರು, ಇವರು DK ಕಡೆಯವರು, ಅವ್ರು ಕುಮಾರಸ್ವಾಮಿ ಕಡೆಯವರು, ಇದರ ಮೇಲಾಟದಲ್ಲಿ ಚರ್ಚೆಗಳು ನಡೀಬೇಕಾ ಅಂತ ಗೋವಿಂದರಾಜ್ ಅವರೇ? ಇಲ್ಲ ನೋಡಿ ಸರ್, ಈಗ ನಮ್ಮಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಏನಿದೆ ಅಭ್ಯರ್ಥಿಗಳು, ಓಕೆ, ಇದು ಒಟ್ಟು ಕಲೆಕ್ಟಿವ್ ಡಿಸಿಷನ್. ಅಂದ್ರೆ ಒಬ್ಬ ಕಾರ್ಯಕರ್ತನಿಂದ ಹಿಡಿದು ನಮ್ಮ ಕೇಂದ್ರ ಚುನಾವಣೆ ಸಮಿತಿಯವರೆಗೂ ಪ್ರತಿಯೊಬ್ಬರು ಅಭಿಪ್ರಾಯದ ಮೇಲೆನೆ ಇದು. ಯಾಕೆಂದ್ರೆ ಒಬ್ಬ ಅಭ್ಯರ್ಥಿನ ಅನೌನ್ಸ್ ಮಾಡ್ಬೇಕಾದ್ರೆ ನಾವು ಯಾವುದೋ ಒಂದು ಲಿಸ್ಟ್ ಕಳಿಸ್ದಲ್ಲಿರುವಂತ ಅಭ್ಯರ್ಥಿಗಳು ಯಾವುದೇ ಕಾರಣಕ್ಕೂ ಆಗಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಯಾರು ಶಿಫಾರಸು, ಅದು ಆ ಕ್ಷೇತ್ರದಿಂದ ಹಿಡಿದು ಜಿಲ್ಲೆಗೆ ಏನ್ ಕೊಟ್ಟಿದ್ದಾರೆ, ಜಿಲ್ಲೆಯಿಂದ ರಾಜ್ಯಕ್ಕೆ ಏನ್ ಕೊಟ್ಟಿದ್ದಾರೆ, ಆ ಮಾಹಿತಿ ಅನುಸಾರದ ಮೇಲೆನೆ ಇವತ್ತು ಟಿಕೆಟ್ ಘೋಷಣೆ ಆಗಿರ್ತಕ್ಕಂಥದ್ದು. ಈಗ ನಾನು ಒಂದು ಕ್ಷೇತ್ರಕ್ಕೆ ನಾನು ಆಗ್ಲೇ ಹೇಳ್ದಂಗೆ 5 ಜನದ ಮಿನಿಮಮ್ ಅಂತೂ ಹೋಗಿತ್ತು. ಸೊ ಅದ್ರಲ್ಲಿ 5 ಜನದಲ್ಲಿ ಒಬ್ಬರಿಗೆ ಅವಕಾಶ ಆಗಂಥದ್ದು. ಸಹಜವಾಗಿ 4 ಜನಕ್ಕೆ ಸಿಕ್ಕಿಲ್ಲ ಅಂದಾಗ ಬೇಜಾರಾಗಂತೂ ಸಹಜವಾಗಿ ಇದ್ದೇ ಇರುತ್ತೆ. ಆದ್ರೆ ನಾನು ಒಂದು ವಿಚಾರ, ಕಾಂಗ್ರೆಸ್ನವ್ರು ಏನು ವಕ್ತಾರ ಇವತ್ತು ಅನೌನ್ಸ್ ಮಾಡಿದ್ರಲ್ಲ ಸರ್, 60-65 ವರ್ಷಗಳ ಕಾಲ ಕಾಂಗ್ರೆಸ್ ಸಾಕಷ್ಟು ಹಗರಣ ಮಾಡ್ಕೊಂಡೇ ಬಂದಿದ್ದು. ಅದು ಎಸ್ಪೆಷಲಿ 2014-14ರಿಂದ ಮನಮೋಹನ್ ಸಿಂಗ್ ಅವರು ಏನ್ ಪ್ರೈಮ್ ಮಿನಿಸ್ಟರ್ ಆಗಿದ್ರಲ್ಲ, ಅದರಲ್ಲಿ ಸುಮಾರು 11 ಲಕ್ಷ ಕೋಟಿಯಷ್ಟು ಒಂದು 3G ಹಗರಣ ಇರ್ಬೋದು, ಅದೇ ರೀತಿ ಕೋಲ್ಗೇಟ್ ಹಗರಣ ಇರ್ಬೋದು, ಹೀಗೆ ಸಾಕಷ್ಟು ಹಗರಣಗಳು ಮಾಡಿ. ಯಾಕೆಂದ್ರೆ ಇದೇ ರಮೇಶ್ ಕುಮಾರ್ ಅವರು ಕಾಂಗ್ರೆಸ್ಸಿನ ನಾಯಕರಾದಂಥವ್ರು, ಅವರು ಒಂದು ವೇದಿಕೆಯಲ್ಲಿ ಹೇಳ್ತಾ ಇದ್ರು, ನಾವಿವತ್ತು ಕಾಂಗ್ರೆಸ್ಸಿನ ಕುಟುಂಬದಿಂದ, ಅಂದ್ರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಕುಟುಂಬದಿಂದ 3 ತಲೆಮಾರಿಗಾಗುವಷ್ಟು ನಾವೆಲ್ಲ ಪಡ್ಕೊಂಡಿದೀವಿ. ನಾವು ಏನಾದ್ರೂ ವಾಪಸ್ ಕೊಡ್ಬೇಕು ಈ ಕುಟುಂಬಕ್ಕೋಸ್ಕರ ಅಂತ ಹೇಳಿದ್ರು. ಬಡವ್ರ ಬಗ್ಗೆ ಹೇಳ್ತಿರಲ್ರಿ, ಇವತ್ತು 60-65 ವರ್ಷಗಳ ಕಾಲ ಬಡವ್ರ ಬಗ್ಗೆ ನೀವೇನ್ ಯೋಚನೆ ಮಾಡಿದ್ರಿ? ಕೇವಲ ನಿಮ್ಮ ಕುಟುಂಬಗಳು ಚೆನ್ನಾಗಿರ್ಬೇಕು, ನಿಮ್ಮ ಕುಟುಂಬದ ನಾಯಕರು ಚೆನ್ನಾಗಿರ್ಬೇಕು, ನಿಮ್ಮ ಆಡಳಿತ ಮಾಡುವಂತ ಸಚಿವರುಗಳು ಚೆನ್ನಾಗಿರ್ಬೇಕು, ಕುಟುಂಬ ಚೆನ್ನಾಗಿರ್ಬೇಕು ಅಂತ ಇವತ್ತು ಇಡೀ ದೇಶ ಆಡಳಿತ ಮಾಡಿ ಎಲ್ಲರೂ ಕೂಡ ಅಭಿವೃದ್ಧಿ ಅನ್ನೋದನ್ನ ಕಾಣಲೇ ಇಲ್ಲ. ಇವತ್ತು ಇಡೀ ದೇಶದಲ್ಲಿ ರಸ್ತೆಗಳಿರ್ಬೋದು, ಮನೆ ಮುಂದೆ ಅಲ್ಲಿ ಹಾಕ್ಸಿರೋದು